ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟವಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ನಮೋಸ್ತು ತಾತ್ವಿಕಾ ದೇವಾಘ ವಿಷ್ಣುಭಕ್ತಿಪರಾಯಣಾಘ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಘ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಈ 31ನೇ ವರ್ಷದ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ಮಹಾನಗರದಲ್ಲಿ ನಡೀತಾ ಇರುವ ಸಂದರ್ಭ. ಇದರಲ್ಲಿ ಈ ಸಾಯಂಕಾಲ ಒಂದು ಅರ್ಧ ಮುಕ್ಕಾಲು ಗಂಟೆ ಲಕ್ಷ್ಮೀ ಶೋಭಾನದ ವಿಷಯವನ್ನು ಕುರಿತು ಮಾತಾಡಬೇಕು ಅಂತ ನಮ್ಮ ಹಿರಿಯರು ಪರಿಮಳಾಚಾರ್ಯರು ನನಗೆ ಆಮಂತ್ರಣ ನೀಡಿದ್ದಾರೆ. ಅದಕ್ಕನುಗುಣವಾಗಿ ಸ್ವಲ್ಪ ಹೊತ್ತು ಈ ಲಕ್ಷ್ಮೀ ಶೋಭಾನದ ಬಗ್ಗೆ ಮಾತಾಡುವ ಪ್ರಯತ್ನ. ಸಾಮಾನ್ಯವಾಗಿ ಲಕ್ಷ್ಮೀ ಶೋಭಾನ ಅಂತಂದಾಗ ಇದು ಹೆಣ್ಣು ಮಕ್ಕಳು ಹೇಳುವಂತಹ ಹಾಡು, ಅವರಿಗೆ ಮಾತ್ರ ಸಂಬಂಧಪಟ್ಟ ಪದ್ಯ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಇದು ಗಂಡಸರಾಗಿಯೂ ವಿದ್ವಾಂಸರಾಗಿಯೂ ಅಧ್ಯಯನ ಮಾಡುವಾಗ ಇದರ ಕೆಲವು ಮಾತುಗಳು ತಿಳಿಯೋದು ಕಷ್ಟ ಆಗ್ತದೆ, ಸುಲಭ ಅಲ್ಲ. ವಾದಿರಾಜಸ್ವಾಮಿಗಳು ರಚನೆ ಮಾಡಿದ ಈ ಲಕ್ಷ್ಮೀ ಶೋಭಾನ ಅದನ್ನು ಅರ್ಥ ಮಾಡಿಕೊಳ್ಬೇಕಾದರೆ ವಾದಿರಾಜಸ್ವಾಮಿಗಳ ಇನ್ನುಳಿದ ಗ್ರಂಥಗಳನ್ನು ಅಧ್ಯಯನ ಮಾಡಿದರೆ ಮಾತ್ರ ಅವರ ಉಳಿದ ಗ್ರಂಥಗಳ ಅರ್ಥ ಆಗಲಿಕ್ಕೆ ಸಾಧ್ಯ ಇದೆ. ಲಕ್ಷ್ಮೀ ಶೋಭಾನ ಅರ್ಥ ಮಾಡಿಕೊಳ್ಬೇಕು ಅಂದರೆ ಬರೀ ಲಕ್ಷ್ಮೀ ಶೋಭಾನ ಓದಿದರೆ ಅರ್ಥ ಆಗೋದಿಲ್ಲ. ವಾದಿರಾಜಸ್ವಾಮಿಗಳ ಇನ್ನೆರಡು ಕೃತಿಗಳು ಯುಕ್ತಿ ಮಲ್ಲಿಕಾ ಇರಬಹುದು, ರುಕ್ಮಿಣೀಶ ವಿಜಯ ಇರಬಹುದು, ಅಥವಾ ಅವರ ಬೇರೆ ಬೇರೆ ಸಣ್ಣ ಸಣ್ಣ ಕೃತಿಗಳಿರಬಹುದು. ಅವುಗಳನ್ನು ಅಧ್ಯಯನ ಮಾಡಿದ್ದಿದ್ದರೆ ಆಗ ಲಕ್ಷ್ಮೀ ಶೋಭಾನ ನಮಗೆ ಅರ್ಥ ಆಗ್ತದೆ. ಇಲ್ಲದೇ ಹೋದರೆ ಲಕ್ಷ್ಮೀ ಶೋಭಾನ ನಮಗೆ ಅರ್ಥ ಆಗೋದಿಲ್ಲ. ಇದರಲ್ಲಿ ವಿಷಯ ಇರೋದಿಷ್ಟಿದೆ. ಕ್ಷೀರಸಾಗರ ಮಥನ ಆದಾಗ ಲಕ್ಷ್ಮೀದೇವಿ ಪ್ರಾದುರ್ಭಾವಗೊಳ್ತಾಳೆ. ಆ ಬಂದ ಲಕ್ಷ್ಮೀದೇವಿ ಅನೇಕ ವರಗಳಿರುವಾಗ ಯಾರನ್ನು ವಿವಾಹ ಮಾಡಿಕೊಳ್ಬೇಕು ಅಂತ ಆಲೋಚನೆ ಮಾಡಿ ಕೊನೆಯಲ್ಲಿ ನಾರಾಯಣನ ಕೊರಳಿಗೆ ವರಮಾಲೆಯನ್ನು ಹಾಕ್ತಾಳೆ. ಇದು ಭಾಗವತದ 8ನೇ ಸ್ಕಂದದಲ್ಲಿ ಬಂದಿರುವಂಥ ವಿಚಾರ. ಆ ಭಾಗವತದ 8ನೇ ಸ್ಕಂದದಲ್ಲಿ ಬಂದ ಈ ಒಂದು ಕಥೆಯನ್ನು ವಾದಿರಾಜ ಶ್ರೀಚರಣರು ಲಕ್ಷ್ಮೀ ಶೋಭಾನದಲ್ಲಿ ಪೂರ್ಣವಾಗಿ ಹಿಡಿತಾರೆ. ಮತ್ತೊಂದು ಮಹತ್ವ ಏನು ಅಂದರೆ 116 ಪದ್ಯಗಳು ಕೆಲವೊಂದು ಪುಸ್ತಕದಲ್ಲಿ ಹಿಂದೆ ಮುಂದೆ ಆಗಿರಬಹುದು. 116 ಪದ್ಯಗಳನ್ನು ಹೇಳುವಾಗಲೂ ಕೂಡ ಪ್ರತಿ ಪದ್ಯಕ್ಕೂ ಕೂಡ ಶೋಭಾನೆ ಅಂತ ಶೋಭನತ್ವದ ಅನುಸಂಧಾನವನ್ನು ಮಾಡ್ತಾರೆ. ಒಂದೊಂದು ದೇವರ ಕಥೆಯನ್ನು ಹೇಳಿ, ಒಂದೊಂದು ಮಹಾಲಕ್ಷ್ಮಿಯ ಮಹಿಮೆಯನ್ನು ಹೇಳಿ ಅದಕ್ಕೆ ಶೋಭಾನೆ ಶೋಭಾನೆ ಅಂತ ಹೇಳ್ತಾ ಬಂದರೆ ಎಷ್ಟು ಬಾರಿ ನಾವು ಆ ಭಗವಂತನಿಗೆ
ಅಥವಾ ಭಗವಂತನಲ್ಲಿ ಮಂಗಳದ ಅನುಸಂಧಾನವನ್ನು ಮಾಡುವುದು. ಪ್ರತಿ ಬಾರಿ ದೇವರ ಒಂದು ಗುಣವನ್ನು ಹೇಳಿ, ಮಹಾಲಕ್ಷ್ಮಿಯ ಒಂದು ಗುಣವನ್ನು ಹೇಳಿ ಶೋಭನ ಮಂಗಳವಾಗಲಿ ಅಂತ ಅನುಸಂಧಾನ. ಹೀಗೆ ಈ 116 ಬಾರಿ ಶೋಭನತ್ವದ ಅನುಸಂಧಾನ ಬರುವಂಥ ಗ್ರಂಥ ಅದು ಲಕ್ಷ್ಮೀ ಶೋಭಾನ. ನನಗೆ ಈ ಗ್ರಂಥವನ್ನು ಓದಿದಾಗ ಅನಿಸಿದ್ದು, ಸಾಮಾನ್ಯವಾಗಿ ಎಲ್ಲರೂ ಅವಸ್ಥಾತ್ರಯಗಳನ್ನು ಹೊಂದಿರ್ತಾರೆ. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆಗಳು ಅಂತ 3 ಅವಸ್ಥೆಗಳು. ನಾವು ಎಚ್ಚರದಲ್ಲಿ ಬೇಕಾದ ಕಾರ್ಯವನ್ನು ಮಾಡಬಹುದು. ಸುಷುಪ್ತಿ ಅವಸ್ಥೆಯಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಪ್ನದಲ್ಲಿ ಇನ್ನೇನು ಕಾಣುತ್ತೋ ಅದನ್ನು ನೋಡೋದಷ್ಟೇ ಕೆಲಸ ಹೊರತಾಗಿ ಅವಸ್ಥೆಗಳಲ್ಲಿ 3 ಜಾಗೃತಾವಸ್ಥೆ, ಸುಷುಪ್ತ್ಯವಸ್ಥೆ, ಸ್ವಪ್ನಾವಸ್ಥೆಗಳು. ಈ 3 ಅವಸ್ಥೆಗಳಲ್ಲೂ ಕೂಡ ಜೀವ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತಾನೆ. ಎಚ್ಚರ ಇರುವಾಗ ನಮ್ಮ ಸಂಸಾರ, ನಮ್ಮ ಕುಟುಂಬ, ನಮ್ಮ ಮನೆ ಅಂದ್ಕೊಂಡು ಬೇರೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತೇವೆ. ಗಾಢವಾದ ನಿದ್ರೆಯಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಸ್ವಪ್ನ ಕಾಲದಲ್ಲಿ ಏನೇನು ಕನಸುಗಳು ಬೀಳ್ತಾವೋ ಆ ಕನಸುಗಳನ್ನು ನೋಡೋದಷ್ಟೇ ಕೆಲಸ, ಇನ್ನೇನಿಲ್ಲ. ಈ 3 ಅವಸ್ಥೆಗಳು ಹೀಗಿದ್ದರೆ ವಾದಿರಾಜಸ್ವಾಮಿಗಳ ಈ ಪದ್ಯವನ್ನು, ಲಕ್ಷ್ಮೀ ಶೋಭಾನವನ್ನು ನೋಡಿದಾಗ ಅನಿಸೋದೇನು ಅಂದರೆ, ಅವರು ಈ ಪದ್ಯವನ್ನು, ಲಕ್ಷ್ಮೀ ಶೋಭಾನವನ್ನು ಸಂಪೂರ್ಣವಾಗಿ ರಚನೆ ಮಾಡಿದ್ದು ಸ್ವಪ್ನದಲ್ಲಿಯೇ ಅಂತ ಹೇಳಿಕೊಳ್ತಾರೆ. ಇಂತೂ ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಅಂತ ರಾಜನ ಕೊನೆಯ ಮಾತು. ಆಶ್ಚರ್ಯವೆನಿಸುವುದು, ಎಚ್ಚರದಲ್ಲಿ ಭಗವಂತನ ಆರಾಧನೆಯನ್ನು ಮಾಡ್ತಾರೆ ಅಂತಲ್ಲ ವಾದಿರಾಜಸ್ವಾಮಿಗಳು. ಮಲಗಿದಾಗ ಸ್ವಪ್ನದಲ್ಲಿಯೂ ಕೂಡ ದೇವರ ಚಿಂತನೆಯನ್ನೇ ಮಾಡ್ತಾರೆ, ಬೇರೆ ಇನ್ನೇನು ಮಾಡೋದಿಲ್ಲ. ಮಲಗಿದಾಗಾದರೂ ಬೇರೆ ವಿಷಯಗಳ ಚಿಂತನೆ ಬರ್ತದೇನೋ ಅಂದರೆ ಆಗೂ ಬರೋದಿಲ್ಲ. ಸ್ವಪ್ನ ಕಾಣುವಾಗಲೂ ಕೂಡ ಭಗವಂತನ ಗುಣಗಳನ್ನೇ ಕಾಣ್ತಾರೆ. ಅಂದರೆ ವಾದಿರಾಜಸ್ವಾಮಿಗಳು ತಮ್ಮನ್ನು ತಾವು ಭಗವಂತನ ಭಕ್ತಿಯಲ್ಲಿ ಎಷ್ಟು ಮುಳುಗಿಸಿಕೊಂಡಿದ್ದಾರೆ ಅಂತ ಕಾಣಿಸ್ತದೆ. ನಮಗೆ ಎಚ್ಚರದಲ್ಲೂ ನೆನಪು ಬರೋದಿಲ್ಲ, ಸ್ವಪ್ನದಲ್ಲಂತರೂ ಏನೇನು ನಮಗೀಗ ಆಗಿರೋದಿಲ್ಲ, ಅವೆಲ್ಲ ಬರಲಿಕ್ಕೆ ಶುರುವಾಗ್ತದೆ. ಗಾಢವಾದ ನಿದ್ರೆಯಲ್ಲಿ ಎಲ್ಲವೂ ಮುಳುಗಿ ಹೋಗಿರ್ತದೆ, ಏನಿರೋದಿಲ್ಲ. ಆದರೆ ರಾಜರು ಎಲ್ಲವನ್ನೂ ಸ್ವಪ್ನದಲ್ಲಿ ಕಂಡುಕೊಂಡು ಹೇಳಿದ್ದು ಅಂತ. ಇದೇ ರೀತಿಯಾಗಿ ಮತ್ತೊಂದು ಮಾತನ್ನು ಕೇಳ್ತೇವೆ, ಇದು ಅವರೇ ಹೇಳಿದ್ದು. ಯುಕ್ತಿಮಲ್ಲಿಕಾದ ಪ್ರಾರಂಭದ ಶ್ಲೋಕದಲ್ಲಿ ಹೇಳುವಾಗ ಕೊನೆಯ ಒಂದು ಸಾಲು, ಮಂಗಳಾಚರಣದಲ್ಲಿ ಕೊನೆಯ ಒಂದು ಸಾಲನ್ನು ಸ್ವಪ್ನದಲ್ಲಿ ಕಾಣ್ತಾರಂತೆ. ಅವರ ಪೂರ್ವಾಶ್ರಮದ ತಮ್ಮಂದಿರು ಸುರೋತ್ತಮ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಮೊದಲನೇದ್ದು ಭಕ್ತ್ಯ, ಸ್ತುತ್ಯ, ವಿರಕ್ತ್ಯ ಅಂತ ಶ್ಲೋಕ ಪ್ರಾರಂಭ ಆಗಿ 4 ಸಾಲುಗಳು ಮುಗಿದ್ರೆ ಕೊನೆಯ ಸಾಲು, ಈ ಸಾಲನ್ನು ರಾಜರು ಸ್ವಪ್ನದಲ್ಲಿ ಮೊದಲು ಕಂಡುಕೊಂಡ್ರು, ಅದಾದ ಮೇಲೆ ಮೇಲಿನ 3 ಸಾಲುಗಳ ರಚನೆಯಾಗಿದೆ ಅಂತ ಹೇಳ್ತಾರೆ. ಅಂದರೆ ಸದಾ ಭಗವಂತನ ಧ್ಯಾನವನ್ನೇ ಮಾಡ್ತಾ ಇದ್ದರೆ ಎಚ್ಚರ, ಸ್ವಪ್ನ, ಸುಷುಪ್ತಿ ಪ್ರತಿಯೊಂದು ಕಾಲದಲ್ಲೂ ಕೂಡ ಭಗವಂತನ ಅನುಸಂಧಾನವನ್ನೇ ಮಾಡಲಿಕ್ಕೆ ಬರೋದು. ಹಾಗಾಗಿ ವಾದಿರಾಜಸ್ವಾಮಿಗಳು ಈ ಲಕ್ಷ್ಮೀ ಶೋಭಾನವನ್ನು ಸ್ವಪ್ನದಲ್ಲಿಯೇ ಕಂಡುಕೊಂಡದ್ದು ಅಂತನ್ನುವುದು ಬಹಳ ದೊಡ್ಡದಾಗಿರುವಂಥ ಮಾತು. ಮೊದಲು ವಾದಿರಾಜಸ್ವಾಮಿಗಳು ಕ್ಷೀರಸಾಗರದಿಂದ ಪ್ರಾದುರ್ಭಾವಗೊಂಡ ಲಕ್ಷ್ಮೀದೇವಿಯ ಬಗ್ಗೆ ಹೇಳ್ತಾ ಹೊರಡ್ತಾರೆ. ಆ ಲಕ್ಷ್ಮೀದೇವಿ ವಿಷಯವನ್ನು ಮುಗಿಸಿದ ಮೇಲೆ ಇತರ ದೇವತೆಗಳ ಬಗ್ಗೆ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇತರ ದೇವತೆಗಳಲ್ಲಿ ಏನೇನು ದೋಷಗಳಿವೆ ಅಂತ. ಅದು ಮುಗಿದ ಮೇಲೆ ಭಗವಂತನಲ್ಲಿ ಯಾವ ದೋಷಗಳೂ ಇಲ್ಲ, ಅವನು ಗುಣಪೂರ್ಣನಾಗಿದ್ದಾನೆ ಅಂತ ಹೇಳ್ತಾರೆ. ಅದೂ ಮುಗಿದ ಮೇಲೆ ಮಹಾಲಕ್ಷ್ಮೀದೇವಿ ಭಗವಂತನಿಗೆ ವರಮಾಲೆಯನ್ನು ಹಾಕಿದ್ಲು ಅಂತ ಗ್ರಂಥವನ್ನು ಅಲ್ಲಿಗೋಗಿ ನಿಲ್ಲಿಸ್ತಾರೆ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆಯ ಶ್ರೀನಾರಿ ತನ್ನ ಕರದಲ್ಲಿ ಪೀನ ಕಂಧರದ ತ್ರಿವಿಕ್ರಮರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು ಶೋಭಾನೆ. ಅಲ್ಲಿಗೆ ಮಾಲೆಯನ್ನು ಹಾಕಿ ಲಗ್ನವಾಯಿತು ಅಂತ ಹೇಳ್ತಾರೆ. ಅದಾದ ಮೇಲೆ ಹಸೆ ಕರೆಯುವ ಹಾಡುಗಳನ್ನು ಹೇಳ್ತಾ ಬರ್ತಾರೆ.
ಈ ಎಲ್ಲ ಪದ್ಯಗಳನ್ನು ಮುಕ್ತಾಯ ಮಾಡಿ ಕೊನೆಗೆ ರಾಜರು ಒಂದು ಮಾತು ಹೇಳ್ತಾರೆ, ಜಯವಿತ್ತ ಕ್ಷೀರಾಂಬುಧಿಯಲ್ಲಿ ತನ್ನ ಪ್ರಿಯಳಾದ ಲಕುಮಿಗೆ ಹಯವದನ ಅಂಥೇಳಿ ಲಕ್ಷ್ಮೀದೇವಿಗೆ ಭಗವಂತ ಜಯವನ್ನು ತಂದು ಕೊಟ್ಟನಂತೆ. ಏನು ಜಯವನ್ನು ತಂದು ಕೊಟ್ಟದ್ದು? ಲಕ್ಷ್ಮೀದೇವಿ ಏನು ಜಯ ಕೇಳಿದ್ಲು? ನಾನು ಸರ್ವೋತ್ತಮನಾದ ಭಗವಂತನನ್ನೇ ಲಗ್ನ ಮಾಡಿಕೊಳ್ಬೇಕು ಅಂತ ಅವಳು ಸಂಕಲ್ಪ ಮಾಡಿಕೊಂಡಿದ್ಲು. ಆ ಭಗವಂತನನ್ನೇ ಲಗ್ನ ಮಾಡಿಕೊಳ್ಬೇಕು ಅಂತ ಸಂಕಲ್ಪಕ್ಕೆ ಜಯ ತಂದು ಕೊಟ್ಟದ್ದು ಯಾರು ಅಂದರೆ ಪರಮಾತ್ಮ. ಅವನೇ ಅನುಗ್ರಹವನ್ನು ಮಾಡಿ ಲಕ್ಷ್ಮೀದೇವಿ ತನ್ನನ್ನು ವಿವಾಹ ಮಾಡಿಕೊಳ್ಳುವಂತೆ ಮಾಡಿದ್ದು ಅಂತ. ಎರಡು ಅಂಶಗಳು ಲಕ್ಷ್ಮೀ ಶೋಭಾನದಲ್ಲಿ ನಾವು ಕಾಣಲಿಕ್ಕೆ ಇರುವಂತಹದ್ದು. ಒಂದು, ಸ್ವಪ್ನದಲ್ಲಿ ಕಾಣಿಸಿಕೊಂಡ ಪದ್ಯ. ಎರಡು, ಲಕ್ಷ್ಮೀದೇವಿಯ ಸಂಕಲ್ಪ, ಭಗವಂತ ಸರ್ವೋತ್ತಮನಾದ ಭಗವಂತನನ್ನೇ ವಿವಾಹ ಮಾಡಿಕೊಳ್ತೇನೆ ಅನ್ನೋದು. ಇವೆರಡೂ ಕೂಡ ರಾಜರು ಕೊನೆಯಲ್ಲಿ ತಿಳಿಸ್ತಾರೆ, ದೇವರೇ ಅವಳಿಗೆ ಜಯವನ್ನು ನೀಡಿದ ಅಂತ. ಯಾವಾಗ ಈ ಗ್ರಂಥ ಇದು ಸ್ವಪ್ನಕ್ಕೆ ಸಂಬಂಧಿಸಿದ್ದು ಅಂತಾಯಿತೋ ಆಗ ಅವಸ್ಥಾತ್ರಯಗಳನ್ನು ನಿಯಮಿಸುವಂತಹ ಭಗವಂತನ ರೂಪಗಳಿವೆ. ವಿಶ್ವನಾಮಕ ಭಗವಂತ ಎಚ್ಚರದ ಅವಸ್ಥೆಯನ್ನು ನೋಡಿಕೊಂಡ್ರೆ, ಪ್ರಾಜ್ಞನಾಮಕ ಭಗವಂತ ಗಾಢವಾದ ನಿದ್ರಾವಸ್ಥೆಯನ್ನು ನೋಡಿಕೊಳ್ತಾನೆ, ತೈಜಸ ನಾಮಕ ಭಗವಂತ ಸ್ವಪ್ನವನ್ನು ನೋಡಿಕೊಳ್ತಾನಂತೆ. ಹಾಗಾದರೆ ಸ್ವಪ್ನದಲ್ಲಿ ಈ ಪದ್ಯ ನಡೆಯಬೇಕಾಗಿದ್ದರೆ ಹಯಗ್ರೀವಾಭಿನ್ನನಾದ ತೈಜಸ ರಾಜನ ಮೇಲೆ ಎಷ್ಟು ಪೂರ್ಣಾನುಗ್ರಹವನ್ನು ಮಾಡಿರಬೇಕು. ಆ ತೈಜಸನ ಅನುಗ್ರಹ ಇದ್ದದ್ದಕ್ಕಾಗಿಯೇ ರಾಜರು ಅಷ್ಟು ಸುಲಭವಾಗಿ, ಸಲೀಸಾಗಿ, ಸರಸವಾಗಿ, ಮಧುರವಾಗಿ ಆ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆದದ್ದು. ಇಲ್ಲದೇ ಇದ್ದರೆ ಇಷ್ಟು ಸೊಗಸಾಗಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ವಾದರಾಜ ಸ್ವಾಮಿಗಳು ತಮ್ಮ ಗ್ರಂಥದಲ್ಲಿ ಯಾವಾಗಲೂ ಹೇಳ್ತಿರೋದು, ದೇವರು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅಂತ. ಏನು ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ಅಂದರೆ ಏನು? ಕರ್ತುಂ ಸಮರ್ಥ ಅಂದರೆ ಇಂಥ ಗ್ರಂಥವನ್ನು ನನ್ನಿಂದ ಬರೆಸಲಿಕ್ಕೆ ಸಮರ್ಥ. ಅಕರ್ತುಂ ಸಮರ್ಥ ಅಂತಂದರೆ ಇಂಥ ಗ್ರಂಥವನ್ನು ಇನ್ಯಾರ ಕಡೆಯಿಂದೂ ಬರೆಸದೇ ಇರುವಂತೆ ನೋಡ್ಕೊಳ್ಳಿಕ್ಕೆ ಸಮರ್ಥ. ಅನ್ಯಥಾ ಕರ್ತುಂ ಸಮರ್ಥ ಅಂದರೆ ಬೇರೆ ರೀತಿಯಿಂದ ಗ್ರಂಥ ಬರೆಸ್ತಾನೆ. ಹೀಗೆ ಮೂರೂ ಮಾಡ್ತಾನೆ ನನ್ನ ದೇವರು ಅಂತ ಹೇಳ್ಕೊಳ್ತಾರೆ. ಯಾವಾಗಲೂ ರಾಜರಿಗೆ ಅದೊಂದು ಹೆಮ್ಮೆ, ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥ ದೇವರು ಅಂದರೆ ನನ್ನಿಂದಲೇ ಈ ಕೆಲಸ ಮಾಡ್ತಾನೆ, ಬೇರೆಯವರಿಂದ ಈ ಕೆಲಸ ಮಾಡಿಸ್ಲಿಕ್ಕೆ ಬಿಡೋದಿಲ್ಲ, ಬೇರೆಯವರಿಂದ ಬೇರೆ ಕೆಲಸವನ್ನು ಮಾಡಿಸ್ತಾನೆ ಅಂತ. ಹಾಗೆ ಅವರ ಲಕ್ಷ್ಮೀ ಶೋಭಾನ ಗ್ರಂಥ ಇರಬಹುದು, ರುಕ್ಮಿಣೀಶ ವಿಜಯ ಇರಬಹುದು, ಯುಕ್ತಿ ಮಲ್ಲಿಕಾ ಇರಬಹುದು, ದಶಾವತಾರ ಸ್ತುತಿ ಇರಬಹುದು, ಎಲ್ಲ ಗ್ರಂಥಗಳು ಹಾಗೇ ಇರುವಂತಹದ್ದು. ಅದರಲ್ಲಿ ಲಕ್ಷ್ಮೀ ಶೋಭಾನದಲ್ಲಿ ಎಲ್ಲ ಪದ್ಯವನ್ನು ಈ ಅರ್ಧ ಗಂಟೆಯಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಅಥವಾ ಮುಟ್ಲಿಕ್ಕೂ ಬರೋದಿಲ್ಲ. ಒಂದೆರಡು ಮಾತುಗಳನ್ನು ಹೇಳಿ ನನ್ನ ವಿಷಯವನ್ನು ಮುಕ್ತಾಯ ಮಾಡ್ತೇನೆ. ಅದರ ಲಕ್ಷ್ಮೀದೇವಿ ಬಗ್ಗೆ ಹೇಳುವಾಗ ಬಹಳ ಸೊಗಸಾದ ಮಾತುಗಳನ್ನು ಹೇಳ್ತಾರೆ. ಅವರು ಬರುವಾಗಲೇ ಮೊದಲನೇದ್ದು, ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಹಾಲಕ್ಷ್ಮಿ ಉದಿಸಿದಳು, ಬಾಲೆ ಮಹಾಲಕ್ಷ್ಮಿ ಉದಿಸಿದಳಾ ದೇವಿ ಪಾಲಿಸಲಿ ನಮ್ಮ ವಧುವರರ ಅಂತ ಆ ಕ್ಷೀರಸಾಗರ ಮಥನಾದಾಗ ಬಂದ ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಮುಂದಿನ ಪದ್ಯದಲ್ಲಿ ಇದ್ದಕ್ಕಿದ್ದಂತೆ ಒಂದು ವಿಷಯ ಬರ್ತದೆ. ಏನು ಪದ್ಯ ಬರ್ತದೆ? ಬೊಮ್ಮನ ಪ್ರಳಯದಲ್ಲಿ ತನ್ನರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗೀಪ ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿಗಡಿಗೂ ಜನ್ಮವೆಂಬುದು ಅವತಾರ ಶೋಭಾನೆ. ಹಿಂದಿನ ಪದ್ಯದಲ್ಲಿ ಲಕ್ಷ್ಮೀದೇವಿ ಬಂದಿದ್ದಾಳೆ ಅಂತ ಹೇಳಿದ್ದಾರೆ. ಮುಂದಿನ ಪದ್ಯದಲ್ಲಿ ಇದ್ದಕ್ಕಿದ್ದಂತೆ ಬ್ರಹ್ಮದೇವರ ಪ್ರಳಯದಲ್ಲಿ ನಾರಾಯಣನ ಜೊತೆಗೆ ಸುಮ್ಮನೆಯಾಗಿ ಮಲ್ಕೊಂಡಿದ್ದಾಳೆ ಅಂತ ಶುರು ಮಾಡ್ತಾರೆ. ಹಿಂದೆ ಮುಂದೆ ಏನು ಬಂತು, ಯಾಕೆ ಬಂತು ಅಂತ ತಿಳಿಯೋದಿಲ್ಲ. ಇದಿರಲಿ, ಇದು ಒಂದು ಪದ್ಯ ಇಟ್ಕೊಳ್ರಿ. ಅದರ ಮುಂದಿನ ಪದ್ಯ ನೋಡಿದ್ರೆ ಬಹಳ ಆಶ್ಚರ್ಯ. ಲಗ್ನ ಮಾಡಿಕೊಳ್ಳಿಕ್ಕೆ ಬರಬೇಕಾದ ಹೆಣ್ಣು ಅವಳು ಕನ್ಯೆ ನೋಡಿದರೆ, ಆಗ ಬರುವಾಗ ಹೇಗೆ ಬಂದಿದ್ಲು ಅಂದರೆ, ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂಬೂಜವೆರಡು ಕರಯುಗದಿ ಧರಿಸಿ ಪೀತಾಂಬರ ಉಟ್ಟು ಮೆರೆದಳೆ ಶೋಭಾನೆ. ಕಂಬು ಕಂಠದ ಸುತ್ತ ಕಟ್ಟಿದ ಮಂಗಳಸೂತ್ರ, ಆಗಲೇ ಮಂಗಳಸೂತ್ರವನ್ನು ಕಟ್ಟಿಕೊಂಡೇ ಬಂದಿದ್ಲಂತೆ ಅಲ್ರಿ. ಲಗ್ನ ಆದ ಮೇಲೆ ಅಂದರೆ ವರ ಕಟ್ಟಬೇಕಾದ ಮಂಗಳಸೂತ್ರ ಇವಳಿನ್ನೂ ಈಗ ತಾನೇ ಪ್ರಾದುರ್ಭಾವಗೊಂಡಿದ್ದಾಳೆ, ಎದ್ದು ಬಂದಿದ್ದಾಳೆ ಹಾಲಿನ ಸಾಗರದಿಂದ, ಆಗಲೇ ಮಂಗಳಸೂತ್ರ ಬಂದಿದೆಯಲ್ಲ ಅಂದರೆ ಏನರ್ಥ ಹೇಳೋಣಂತ. ಇದೆಲ್ಲ ಏನು ಹೇಳಲಿಕ್ಕೆ ಹೊರತಾರೆ ರಾಜರು ಅಂತ ಒಮ್ಮಿಂದೊಮ್ಮೆಲೆ ತಿಳಿಯೋದಿಲ್ಲ. ಅದಕ್ಕೆ ನಮಗೆ ಅರ್ಥ ಆಗಬೇಕಾದರೆ ರುಕ್ಮಿಣೀಶ ವಿಜಯವನ್ನು ನೋಡಬೇಕು. ರುಕ್ಮಿಣೀಶ ವಿಜಯವನ್ನು ನೋಡಿದಾಗ ಮಾತ್ರ ಈ ಲಕ್ಷ್ಮೀ ಶೋಭಾನದ ವಿಚಾರ ಏನು ಅಂತ ತಿಳಿಯುತ್ತದೆ. ಅಲ್ಲಿ ಏನು ಮಾಡ್ತಾರೆ ರುಕ್ಮಿಣೀಶ ವಿಜಯದಲ್ಲಿ ರಾಜರು ಅಂದರೆ,
ಕೃಷ್ಣಾವತಾರ ಆದ ಪ್ರಸಂಗವನ್ನು ಹೇಳ್ತಾ ಇರುವಾಗ ಯದೀಹ ಜಾತೋ ವಸುದೇವ ವೀರ್ಯಾತ್ ತದಾ ಕುತಸ್ತಸ್ಯ ವಿಭೂಷಣಾನಿ ಅಂತ ಕೇಳ್ತಾರೆ. ಕೃಷ್ಣ ಭಗವಂತನ ಅವತಾರ, ಅವ ಸಾಮಾನ್ಯ ವ್ಯಕ್ತಿ ಅಲ್ಲ. ಅದು ನಿಮಗೆ ತಿಳಿಬೇಕು ಅಂತಾದರೆ ಹೇಗೆ ತಿಳ್ಕೊಳ್ಳೋದು? ಒಂದು ವೇಳೆ ವಸುದೇವನಿಂದಲೇ ಈತ ಹುಟ್ಟಿದ್ದ ಅಂತಾದರೆ ಅವನ ಮೈ ಮೇಲೆ ಎಲ್ಲ ಆಭರಣಗಳು, ಪೀತಾಂಬರ ಇದೆಲ್ಲ ಹೇಗೆ ಬಂತು ಅಂತ ಪ್ರಶ್ನೆ ಮಾಡ್ತಾರೆ. ಅಲ್ಲಿದ್ದದ್ದೇನು? ಕೃಷ್ಣಾವತಾರ ಆದಾಗ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಆ ಭಗವಂತ ಅವತಾರ ಮಾಡಿ ಬಂದಾಗ ಕೈಯಲ್ಲಿ ಶಂಖಚಕ್ರಾದಿಗಳನ್ನು ಹಿಡಿದುಕೊಂಡಿದ್ದಾನೆ, ಕಿರೀಟವನ್ನು ಹಾಕ್ಕೊಂಡು ಬಂದಿದ್ದಾನೆ, ಪೀತಾಂಬರ ಉಟ್ಕೊಂಡು ಬಂದಿದ್ದಾನೆ ಅಂತ. ಹಾಗಾದರೆ ಭಾಗವತದಲ್ಲಿ ಇದ್ದ ಈ ಮಾತನ್ನು ರುಕ್ಮಿಣೀಶ ವಿಜಯದಲ್ಲಿ ಪ್ರಶ್ನಿಸುವಾಗ ಏನು ಕೇಳ್ತಾರೆ ಅಂದರೆ, ನಿಜವಾಗಿಯೂ ವಸುದೇವನ ಮಗನಾಗಿದ್ದರೆ ಇಷ್ಟೆಲ್ಲ ಆಭರಣಗಳು ಅವನಿಗೆ ಹೇಗೆ ಬಂದವು ಹೇಳ್ರಿ? ಯಾಕೆಂದರೆ ಸಾಮಾನ್ಯವಾಗಿ ಲೋಕದಲ್ಲಿ ಮಕ್ಕಳು ಹುಟ್ಟುವಾಗ ಮೈ ಮೇಲೇನು ಆಭರಣ ಇರೋದಿಲ್ಲ, ಕಿರೀಟ ಇರೋದಿಲ್ಲ, ವಸ್ತ್ರ ಇರೋದಿಲ್ಲ. ಏನೂ ಇಲ್ಲದೆಯೇ ಹಾಗೆಯೇ ಹುಟ್ಟಿ ಬರ್ತೇವೆ ನಾವೆಲ್ಲ. ಹೀಗಿರುವಾಗ ಕೃಷ್ಣನ ಮೈ ಮೇಲೆ ಇಷ್ಟೆಲ್ಲ ಆಭರಣಗಳು ಇದ್ದದ್ದು ನೋಡಿದರೆ ಏನು ತಿಳಿಯುತ್ತದೆ ಅಂದರೆ, ಇವನು ವಸುದೇವನಿಂದ ಹುಟ್ಟಿ ಬಂದವನಲ್ಲ ಅಂತ ಸ್ಪಷ್ಟ ಆಗ್ತದೆ. ಅದೇ ಯುಕ್ತಿಯನ್ನೇ ಲಕ್ಷ್ಮೀ ಶೋಭಾನದಲ್ಲಿ ಬಳಸಿಕೊಳ್ಳುತ್ತಾರೆ. ಲಕ್ಷ್ಮೀದೇವಿ ಕ್ಷೀರಸಾಗರದಿಂದ ಬಂದ ಕೂಡಲೇ ಏನು ಅನಿಸ್ಬಾರ್ದು ಅಂದರೆ ವರುಣನ ಮಗಳಿವಳು, ವರುಣನಿಂದ ಹುಟ್ಟಿ ಬಂದವಳು ಅಂತ ಕಲ್ಪನೆ ಬರೋದು ಬೇಡ. ಯಾಕೆ? ಬರುವಾಗಲೇ ಸರ್ವಾಭರಣ ಸುಂದರಿಯವಳು, ಮಂಗಳಸೂತ್ರವನ್ನೇ ಕಟ್ಟಿಕೊಂಡು ಬಂದಿದ್ದಾಳೆ. ಇವಳನ್ನು, ಇಂಥವಳನ್ನು ಯಾವ ವರ್ಣನ ಮಗಳು ಅಂತ ಕರಿಬೇಕು? ಎಲ್ಲಿಂದ ಹುಟ್ಟಿದವಳು ಅಂತ ಕರಿಬೇಕು? ನಿತ್ಯದಲ್ಲಿ ಇರುವಂತಹ ಮಹಾಲಕ್ಷ್ಮೀ ದೇವಿಗೆ ಜನನ ಮರಣಗಳಿಲ್ಲ. ಅದನ್ನು ಹೇಳುವುದಕ್ಕಾಗಿ ರಾಜರು ಎರಡು ಯುಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಬೊಮ್ಮನ ಪ್ರಳಯದಲ್ಲಿ ತನ್ನರಸಿ ಯೊಡಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ, ನಮ್ಮ ನಾರಾಯಣಗೂ ಈ ರಮ್ಮೆಗೂ ಅಡಿಗಡಿಗೂ ಜನ್ಮವೆಂಬುದು ಅದು ಬ್ರಹ್ಮದೇವರ ಪ್ರಳಯದಲ್ಲಿಯೂ ಲಕ್ಷ್ಮೀದೇವಿ ಇದ್ಲಂತೆ. ಪರಮಾತ್ಮನದು ಪ್ರಾಸಂಗಿಕವಾಗಿ, ಯಾಕೆಂದರೆ ಈಗ ಪರಮಾತ್ಮನ ವಿಷಯ ಪ್ರಾರಂಭ ಆಗಿಲ್ಲ, ಬರಬೇಕಾದದ್ದು ಮುಂದೆ ಪರಮಾತ್ಮನದ್ದು. ಆಗ ಹೇಳವರಿದ್ದಾರೆ ದೇವರಿಗೆ ಜನ್ಮ, ದೇವರಿಗೆ ಮರಣ ಯಾವುದಿಲ್ಲ ಅಂತ ಮುಂದೆ ಹೇಳವರಿದ್ದಾರೆ. ಆದರೆ ಈಗ ಲಕ್ಷ್ಮೀದೇವಿಯ ವಿಚಾರವನ್ನು ಹೇಳುವಾಗಲೇ ಭಗವಂತನ ವಿಚಾರವನ್ನು ತಗೊಳ್ತಾರಷ್ಟೆ. ಬೊಮ್ಮನ ಪ್ರಳಯದಲ್ಲಿ ತನ್ನರಸಿಯೊಡಗೂಡಿ ಸುಮ್ಮನೆಯಾಗಿ ಮಲಗಿಪ್ಪ ಅಂತ. ಲಕ್ಷ್ಮೀನಾರಾಯಣರು ಪ್ರಳಯ ಕಾಲದಲ್ಲಿ ಸುಮ್ಮನೆ ಮಲಗಿರ್ತಾರಂತ. ಯಾಕೆ? ನಮ್ಮಲ್ಲಿ ಸುಮ್ಮನೆ ಮಲ್ಕೊಳ್ಳೋದು ಅನ್ನೋ ಶಬ್ದಕ್ಕೆ ಎರಡು ಅರ್ಥ ಇದೆ. ಏನೆರಡು ಅರ್ಥ? ಸುಮ್ಮನೆ ಮಲಗ್ಯಾರ ಅಂದರೆ ಏನು ಕೆಲಸ ಇಲ್ಲ ಅದಕ್ಕೆ ಸುಮ್ಮನೆ ಮಲಗಿದ್ದಾರೆ ಅಂತ ಅರ್ಥ. ಏನು ಕೆಲಸ ಇಲ್ಲ ಅದರಿಂದ ಸುಮ್ಮನೆ ಮಲಗಿದ್ದಾರೆ ಒಂದು. ಅಥವಾ ಸುಮ್ಮನೆ ಮಲಗಿದ್ದಾರೆ ಅಂದರೆ ನಿದ್ದೆ ಹತ್ತಿಲ್ಲ, ಸುಮ್ಮನೆ ಮಲಗಿದ್ದಾರೆ ಅಂತ ಮತ್ತೊಂದು ಅರ್ಥ. ಎರಡು ಅರ್ಥಗಳಿದೆ ಸುಮ್ಮನೆಯಾಗಿ ಮಲಗಿಪ್ಪ ಅನ್ನೋದಕ್ಕೆ. ಎರಡೂ ಅರ್ಥವೂ ಉಂಟು. ಯಾಕೆಂದರೆ ಬ್ರಹ್ಮದೇವರ ಪ್ರಳಯ ಕಾಲದಲ್ಲಿ ನಾರಾಯಣನಿಗೆ ನಿದ್ರೆಯೇ ಇಲ್ಲ. ಅವನಿಗೆ ನಿದ್ರೆ ಯಾವಾಗ ಬರಬೇಕು? ಯಾವಾಗಲೂ ನಿದ್ದೆ ಬರೋದಿಲ್ಲ. ಆದ್ದರಿಂದ ಸುಮ್ಮನೆಯಾಗಿ ಮಲಗಿಪ್ಪ, ನಿದ್ರೆ ಇಲ್ಲದೆ ಮಲಗಿದ್ದಾನೆ. ಅಥವಾ ಸುಮ್ಮನೆಯಾಗಿ ಮಲಗಿಪ್ಪ ಅಂದರೆ ಏನು ಕೆಲಸ ಇಲ್ಲ ಆವಾಗ, ಸೃಷ್ಟಿ ಸ್ಥಿತಿ ಲಯ ಯಾವ ಕೆಲಸಗಳೂ ಇಲ್ಲ ಆವಾಗ. ಹಾಗಾಗಿ ಸುಮ್ಮನೆಯಾಗಿ ಮಲಗಿಪ್ಪ ಅಂತ ಮತ್ತೊಂದು ಅರ್ಥವನ್ನು ಹೇಳ್ತಾರೆ. ಹೀಗೆ ಎರಡೂ ಅರ್ಥಗಳನ್ನು ಮಾಡಲಿಕ್ಕೆ ಬರ್ತದೆ. ಇದು ಮುಗಿದ ಮೇಲೆ ಮಂಗಳಸೂತ್ರಗಳು, ಆಭರಣಗಳು ಎಲ್ಲ ಹಾಕ್ಕೊಂಡದ್ದು ಒಂದೊಂದು ಮಾತುಗಳಿವೆ. ಹೂಗಳನ್ನು ಹಾಕ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ತಾರೆ. ಯಾವ ಯಾವ ಹೂಗಳು, ಅವಳು ಹಾಕ್ಕೊಂಡಿರುವಂಥ ಕುಂಕುಮ, ಕೈಯಲ್ಲಿರುವ ಬಳಿ. ಕೊನೆಗೆ ಒಂದು ಪದ್ಯದಲ್ಲಿ ಹೇಳ್ತಾ ಲಕ್ಷ್ಮೀದೇವಿ ಬಂದ್ಲು ಆ ಸಭೆಗೆ ಅಂತ ಹೇಳ್ತಾ, ಕಾಲುಂಗೂರ ಘಲು ಕೆನಲು ಅಂತ ಕರೀತಾರೆ. ಕಾಲಲ್ಲಿ ಹಾಕ್ಕೊಂಡಿರುವಂಥ ಉಂಗುರ ಅದು ಘಲ್ ಅಂತ ಶಬ್ದ ಮಾಡ್ತಾ ಇದೆ, ಬರ್ತಿದ್ದಾಳೆ ಅಂತ ತಿಳಿಸ್ತಾರೆ. ಸಾಮಾನ್ಯವಾಗಿ ಕೈಗೆ ಉಂಗುರ ಹಾಕ್ಕೊಳ್ಳೋದು ಕೇಳಿರ್ತೀವಿ, ಕೈಯಲ್ಲಿ ಉಂಗುರ ಇರ್ತದೆ ಅಂತ. ಇದು ಕಾಲಲ್ಲಿ ಉಂಗುರ. ಅದೇನು ಕಾಲಲ್ಲಿ ಉಂಗುರ ಯಾಕೆ ಅಂತ ಕೇಳ್ತಾರೆ. ಯಾರೋ ನಮ್ಮ ಹಿರಿಯರು ಹೇಳ್ತಿದ್ರು, ಕೈಗೆ ಉಂಗುರ ಹಾಕ್ಕೊಳ್ಳೋದಕ್ಕೊಂದು ಕಾರಣ. ಬೇರೆ ಬೇರೆಯವರಲ್ಲಿ ಅದೇ ವಿವಾಹದ ಸೂಚಕ. ಉಂಗುರ ಹಾಕ್ಕೊಂಡಿದ್ರೆ ಮದುವೆ ಆಯಿತು ಅಂತ ಬೇರೆಯವರಲ್ಲಿ. ನಮ್ಮಲ್ಲಿ ಕೈಗೆ ಉಂಗುರ ಹಾಕ್ಕೊಂಡ್ರೆ ಮದುವೆ ಅಲ್ಲ, ಕಾಲಿಗೆ ಉಂಗುರ ಹಾಕ್ಕೊಂಡ್ರೆ ಮದುವೆ ಅಷ್ಟೇ. ಯಾಕೆ ಅಂದರೆ ಹೀಗೆ ಶಾಸ್ತ್ರ ಹೇಳ್ತದಂತೆ, ಕಾಲಿಗೆ ಉಂಗುರವನ್ನು ತೊಡಸೋದು, ಕಾಲುಂಗುರವನ್ನು ತೊಡಸೋದು
ಆ ಹೆಣ್ಣು ಒಂದು ಗೋತ್ರದಿಂದ ಇನ್ನೊಂದು ಗೋತ್ರಕ್ಕೆ ಬಂದಿದ್ದಾಳೆ ಅಂತ ತಿಳಿಸುವ ಸಾಧನ ಅದು. ಅಲ್ಲಿವರೆಗೆ ತಂದೆ ಗೋತ್ರದಲ್ಲಿ ಇದ್ಲು, ಇವತ್ತಿನಿಂದ ಗಂಡನ ಗೋತ್ರಕ್ಕೆ ಬಂದ್ಲು ಅಂತ. ಆ ಗೋತ್ರ ವ್ಯತ್ಯಾಸ ಆಯಿತು ಅಂತ ಹೇಳುವ ಚಿಹ್ನೆ ಲಕ್ಷಣ ಯಾವುದು ಅಂದರೆ ಕಾಲುಂಗುರ ಅಂತ ಹೀಗೆ ಹಿರಿಯರು ಹೇಳ್ತಿರ್ತಾರೆ, ಶಾಸ್ತ್ರಕಾರರು ಓದಿದ್ದನ್ನು ಹೇಳ್ತಾ ಇರ್ತಾರೆ. ಹಾಗಾಗಿ ಕಾಲುಂಗುರವನ್ನು ಹಾಕ್ಕೊಂಡು ಬಂದ್ಲು ಅಂತ. ಒಟ್ಟಿನಲ್ಲಿ ಮೊದಲನೇ ಭಾಗದಲ್ಲಿ ವಾದಿರಾಜಶ್ರೀ ಚರಣರು ಲಕ್ಷ್ಮೀದೇವಿ ಸರ್ವಾಲಂಕಾರ ಭರಿತಳಾಗಿ ಸಭೆಗೆ ಬಂದ್ಲಂತ. ಎಲ್ಲಿ ಸಭೆ? ಆ ಕ್ಷೀರಸಾಗರದ ದಂಡೆ ಮೇಲೆ ಸಭೆ ನಡೀತಾ ಇತ್ತು. ಅಲ್ಲೇನು ನಡೀತಾ ಇತ್ತು? ಎಲ್ಲರೂ ಬಂದು ಸೇರಿದ್ರಂತೆ. ಯಾರ್ಯಾರು ಸಾಗರಕ್ಕೆ ಮಥನಕ್ಕೆ ಬಂದಿದ್ರಲ್ಲ ದೇವತೆಗಳು, ಎಲ್ಲ ದೇವತೆಗಳು ಲಕ್ಷ್ಮೀದೇವಿ ಕೈಯಲ್ಲಿ ಮಾಲೆಯನ್ನು ಹಿಡ್ಕೊಂಡು ಬಂದದ್ದನ್ನು ನೋಡಿ ಸಾಲಾಗಿ ಕೂತ್ಕೊಂಡ್ರಂತೆ. ರಾಜರದನ್ನು ಎಷ್ಟು ಚೆಂದಾಗಿ ವರ್ಣನೆ ಮಾಡ್ತಾರೆ. ಸಾಲಾಗಿ ಕುಳ್ಳಿದ್ದ ಸುರರ ಸಭೆಯ ಕಂಡು ಆಲೋಚಿಸಿದಳು ಮನದಲ್ಲಿ ಅಂತ. ಸಾಲಾಗಿ ಕೂತ್ಕೊಂಡಿರುವಂಥ ದೇವತೆಗಳನ್ನು ನೋಡಿ ಆಲೋಚನೆ ಮಾಡಿಲ್ಲಂತೆ. ಕಾವ್ಯದ ಭಾಷೆಯಲ್ಲಿ ಹೇಳಿದ್ದು. ಯಾಕೆ ಕಾವ್ಯದ ಭಾಷೆಯಲ್ಲಿ ಹೇಳಿದ್ದು ಅನ್ನೋದು ಅಂದರೆ, ಲಕ್ಷ್ಮೀದೇವಿ ವಿಚಾರ ಮಾಡ್ತಾಳೆ ಅಂದರೆ ಪರಮಾತ್ಮನ ಬಗ್ಗೆ ಅಷ್ಟೇ ವಿಚಾರ ಮಾಡೋದು, ಉಳಿದವ್ರ ಬಗ್ಗೆ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಲಕ್ಷ್ಮೀದೇವಿಗೆ. ಲಕ್ಷ್ಮೀದೇವಿ ಅನಾಲೋಚನೇಪಿ, ಅವಳು ಏನೂ ಜಗತ್ತಿನ ಬಗ್ಗೆ ಆಲೋಚನೆ ಮಾಡದೇ ಇದ್ದರೂ ಜ್ಞಾನ ಉಂಟು. ಆದರೆ ರಾಜರು ಕಾವ್ಯದ ಭಾಷೆಯಲ್ಲಿ ಹೇಳ್ತಾರೆ, ಎಲ್ಲ ಕುಳಿತವರನ್ನು ನೋಡಿ ಆಲೋಚನೆ ಮಾಡಿಲ್ಲಂತೆ. ಏನು ಆಲೋಚನೆ ಮಾಡಿದ್ಲು? ನಾನು ಯಾರನ್ನು ವಿವಾಹ ಮಾಡಿಕೊಳ್ಬೇಕಾಗಿದೆ ಆ ಪರಮಾತ್ಮ, ಅವನಲ್ಲಿ ಏನೂ ದೋಷಗಳಿಲ್ಲ ಅಂತ ಹೇಳಬೇಕಾದರೆ ಈಗ ಇಲ್ಲಿ ಕುಳಿತವರಲ್ಲಿ ದೋಷಗಳಿವೆ ಅಂತ ತೋರಿಸ್ಬೇಕು. ವಾದಿರಾಜರ ಆ ಒಂದು ಪಾಂಡಿತ್ಯ, ಆ ಒಂದು ಅನುಸಂಧಾನ ಎಷ್ಟು ಚೆಂದಾಗಿದೆ ಅಂತ ಈ ಪದ್ಯಕ್ಕೆ ಹೊರಗೆ ಹತ್ತದು. ಎಲ್ಲ ದೇವತೆಗಳು ಕೂತಿದ್ದ